ಈ ಒಂದು ವಿಡಿಯೋದಲ್ಲಿ ಯಾವುದೇ ಒಂದು ಪ್ರಮೋಷನ್ ಇರೋದಿಲ್ಲ. ಈ ಒಂದು ವಿಡಿಯೋದಲ್ಲಿ ಕೇವಲ ಈ ವರ್ಷದಲ್ಲಿ ಯಾವ ಕಾಲೇಜ್ಗಳು ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ನಮ್ಮ ಕಾಲೇಜ್ನಿಂದ ಇಷ್ಟು ವಿದ್ಯಾರ್ಥಿಗಳಿಗೆ ಇಷ್ಟು ಮಾರ್ಕ್ಸ್ಗಳು ಈ ವರ್ಷ ಬರುವಂಥ ಸಾಧ್ಯತೆ ಇದೆ. ಈಗ ಆನ್ಸರ್ ಕೀಯನ್ನು ಬಿಟ್ಟಿದ್ದಾರೆ. ಆನ್ಸರ್ ಕೀಯನ್ನು ಚೆಕ್ ಮಾಡ್ಕೊಂಡ ಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ಇಷ್ಟೊಂದು ಮಾರ್ಕ್ಸ್ಗಳು ಬರಲಿದೆ ಅಂತ ಯಾವ ಒಂದು ಇನ್ಸ್ಟಿಟ್ಯೂಷನ್ಗಳು ಹೇಳಿಕೊಂಡಿದೆ. ಅಷ್ಟೇ ಅಲ್ಲದೆ ಈ ವರ್ಷ ಭಾಳಷ್ಟು ಒಂದು ಕಾಲೇಜ್ಗಳು 720ಕ್ಕೆ 720 ನಮ್ಮ ಕಾಲೇಜ್ನಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನನಗೆ ಶಾಕ್ ಆಗಿದ್ದು ಏನೆಂದರೆ ನಮ್ಮ ಕರ್ನಾಟಕದ ಕೆಲವೊಂದು ಕಾಲೇಜಸ್ಗಳು ಕೂಡ 720ಕ್ಕೆ 720 ಬರುತ್ತೆ ಅಂತ ಹೇಳ್ತಿದ್ದಾರೆ. ಮುಂಚೆ ಯಾವ ವರ್ಷಗಳಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ 720ಕ್ಕೆ 720 ತೆಗೆದಿದ್ದು ನಾನು ನೋಡಿರಲಿಲ್ಲ. ನಾನು ಇಲ್ಲಿ ಯಾವುದೇ ಒಂದು ಕಾಲೇಜ್ನ ಪ್ರಮೋಷನನ್ನು ಮಾಡ್ತಾ ಇಲ್ಲ. ಕೇವಲ ನಿಮಗೆ ಹೇಳ್ತಾ ಇರೋದು ಏನೆಂದರೆ ಇಲ್ಲಿ ತೋರಿಸಿರುವಂತಹ ಒಂದು ಪ್ರೆಡಿಕ್ಷನ್ಸ್ಗಳಿದಾವಲ್ಲ, ಇದು ನನಗೆ ಶಾಕನ್ನು ಕೊಡ್ತು. ಆದ್ದರಿಂದ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಒಂದು ಶ್ರೀ ಚೈತನ್ಯ ಅನ್ನೋ ಕಾಲೇಜು ಬೆಂಗಳೂರಲ್ಲಿ ಇದೆಯಲ್ಲ, ಆ ಕಾಲೇಜ್ ಹೇಳ್ತಾ ಇದೆ ನಮ್ಮ ಕಾಲೇಜ್ನಲ್ಲಿ ಈ ವರ್ಷ 720ಕ್ಕೆ 720 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಕರ್ನಾಟಕದಲ್ಲಿ 720ಕ್ಕೆ 720 ತೆಗೆದಿರುವಂಥದ್ದು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಇನ್ನೂ ಕೂಡ ರಿಸಲ್ಟ್ ಬಂದಿಲ್ಲ. ರಿಸಲ್ಟ್ ಬಂದ ಮೇಲೆ ಎಷ್ಟು ಬರ್ತದೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಇದೊಂದು ಕೇವಲ ಒಂದು ಆ ಕಾಲೇಜ್ನವರು ಹೇಳಿರುವಂತಹ ಮಾಹಿತಿಯಾಗಿರುತ್ತೆ. ಅಂದರೆ ತಮ್ಮ ಒಂದು ಟ್ವಿಟರ್ ಹ್ಯಾಂಡಲಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಹ್ಯಾಂಡಲಲ್ಲಿ ಈ ಒಂದು ಬ್ಯಾನರನ್ನು ಹಾಕಿರ್ತಾರೆ. ಇದರಿಂದ ನಾವು ನೋಡಿ ಈ ಒಂದು ಮಾರ್ಕ್ಸನ್ನು ನಾನು ಹೇಳ್ತಾ ಇರೋದು. ಅಷ್ಟೇ ಅಲ್ಲದೆ ಭಾಳಷ್ಟು ಕಾಲೇಜ್ಗಳನ್ನು ನಾನು ಇನ್ನೂ ತೋರಿಸ್ತಾ ಇದ್ದೇನೆ. ನಾನು ಮ್ಯಾಕ್ಸಿಮಮ್ ಆಗಿ ಕರ್ನಾಟಕದ ಕಾಲೇಜ್ಗಳನ್ನೇ ನಾನು ಪ್ರಿಫರ್ ಮಾಡ್ತೇನೆ. ಕರ್ನಾಟಕದ ಕಾಲೇಜ್ಗಳನ್ನೇ ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೇನೆ. ಅದಾದಮೇಲೆ ಆಲ್ ಓವರ್ ಇಂಡಿಯಾದಲ್ಲಿ ಕೆಲವೊಂದು ಕಾಲೇಜ್ಗಳು ರಿಲೀಸ್ ಮಾಡಿರುವಂತಹ ಒಂದು ಮಾಹಿತಿಯನ್ನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡ್ತೇನೆ. ಎರಡನೇ ಕಾಲೇಜು ಇದು ಪರಿಶ್ರಮ ಕಾಲೇಜು, ನಿಮ್ಗೆ ಗೊತ್ತೇ ಇರುತ್ತೆ. ಈ ಒಂದು ಕಾಲೇಜ್ನಲ್ಲಿ 710ಕ್ಕಿಂತ ಜಾಸ್ತಿ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ವಿದ್ಯಾರ್ಥಿಗಳಿಗೆ 710ಕ್ಕಿಂತ ಜಾಸ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಪ್ರಿಡಿಕ್ಷನ್ ಮಾಡಿದ್ದೆ ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಅಂತ. ಅದರಲ್ಲಿ ಈ ವರ್ಷ ಮ್ಯಾಕ್ಸಿಮಮ್ 715ರವರೆಗೆ ಬರ್ಬೋದು, 710ರಿಂದ 715ರವರೆಗೆ ಬರ್ಬೋದು ಅಂತ ಹೇಳ್ತಾ ಇದ್ದೆ. ಬಟ್ ಇಲ್ಲಿ ನೋಡಿದ್ರೆ ಶಾಕ್ ಆಗ್ತಾ ಇದೆ ನನಗೂ ಕೂಡ. ಶ್ರೀ ಚೈತನ್ಯ ಕಾಲೇಜಿನಲ್ಲಿ 720ಕ್ಕೆ 720 ಮತ್ತು ಈ ಒಂದು ಕಾಲೇಜ್ ಬೆಂಗಳೂರಲ್ಲಿರುವಂತಹ ಈ ಒಂದು ಕಾಲೇಜಿನಲ್ಲಿ ಕೂಡ 710ಕ್ಕೆ 710 ಮಾರ್ಕ್ಸ್ ಬರುತ್ತೆ ಅಂತ ಇಬ್ಬರು ವಿದ್ಯಾರ್ಥಿಗಳಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಉಡುಪಿಯಲ್ಲಿರುವಂತಹ ಇನ್ಸ್ಪೈರ್ ನೀಟ್ ಅಕಾಡೆಮಿಯಲ್ಲಿ ಕೂಡ 720ಕ್ಕೆ 690 688ರವರೆಗೆ ಮಾರ್ಕ್ಸ್ ಬರಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದುವರೆದು ಈ ಒಂದು ಆಕ್ಸ್ಫರ್ಡ್ ಅನ್ನೋದು ಬಿಜಾಪುರಲ್ಲಿರುವಂತಹ ಕಾಲೇಜು, ಬಿಜಾಪುರಲ್ಲಿರುವಂತಹ ಕಾಲೇಜಿನಲ್ಲಿ ಕೂಡ 705 ಮಾರ್ಕ್ಸ್ಗಳು ಈ ವರ್ಷ ಬರುತ್ತೆ ಅಂತ ಗೆಸ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಮಾಹಿತಿಯನ್ನು ಹೇಳಿ ನಿಮಗೆ ಭಯ ಪಡಿಸಬೇಕು, ನಿಮಗೆ ಕಟ್ ಆಫ್ ಅಲ್ಲಿ ಭಾಳ ಹಾಯ್ ಹೋಗುತ್ತೆ ಅನ್ನೋದು ನಾನು ಹೇಳೋದಕ್ಕೆ ಬಯಸೋದಿಲ್ಲ. ಈ ಮಾರ್ಕ್ಸನ್ನು ತೋರಿಸಿ ನಿಮಗೆ ಹೇಳ್ತಾ ಇದ್ದೇನೆ, ಇಷ್ಟೊಂದು ವಿದ್ಯಾರ್ಥಿಗಳು ಈ ವರ್ಷ ಈ ಒಂದು ನಮ್ಮ ರ್ಯಾಂಕ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ಸ್ಟಿಟ್ಯೂಷನ್ಗಳಲ್ಲಿ. ಈ ಒಂದು ಟಾಪರ್ಸ್ಗಳ ಸಂಖ್ಯೆಯನ್ನು ನಾವು ಪ್ರೀವಿಯಸ್ ಇಯರ್ 2025ಕ್ಕೆ ಕಂಪೇರ್ ಮಾಡಿದ್ರೆ ಭಾಳಷ್ಟು ಜಾಸ್ತಿ ಆಯಿತು. ಇದು ನಿಮಗೂ ಕೂಡ ಈ ಒಂದು ಮಾಹಿತಿ ಅರ್ಥವಾಗಲಿ, ಈ ಒಂದು ಮಾಹಿತಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ. ಅದರ ಬಗ್ಗೆ ಭಯ ಪಡೋದಕ್ಕೆ ಹೋಗಬೇಡಿ. ರಿಸಲ್ಟ್ ಬರೋ ತನಕ ವೇಟ್ ಮಾಡಿ. ಈ ಎಲ್ಲವುಗಳು ಪ್ರೆಡಿಕ್ಷನ್ಸ್ಗಳಾಗಿರೋದ್ರಿಂದ ಯಾವುದನ್ನು ಕೂಡ ಭಾಳಷ್ಟು ನೀವು ತಲೆಗೆ ಹಚ್ಕೊಳ್ಬೇಡಿ. ಕೇವಲ ಒಂದು ಮಾಹಿತಿಗಾಗಿ ಈ ಒಂದು ವಿಡಿಯೋನ ನೋಡ್ತಾ ಇರೋದು ನೀವು. ಆಲ್ರೆಡಿ ಒಂದು ಶ್ರೀ ಚೈತನ್ಯದಲ್ಲಿ 720ಕ್ಕೆ 720 ಕರ್ನಾಟಕದಲ್ಲಿ ಬರುತ್ತೆ ಅಂತ ಹೇಳಿದ್ದೆ. ಅದೇ ರೀತಿಯಲ್ಲಿ ಇನ್ನೊಂದು ಶ್ರೀ ಚೈತನ್ಯ ಕಾಲೇಜಿನಲ್ಲಿ ಕೂಡ 720ಕ್ಕೆ 720 ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಇವ್ರು ನೋಡಿ ಇಲ್ಲಿ ಅಪ್ಲಿಕೇಶನ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ ಆ ವಿದ್ಯಾರ್ಥಿದು. ಅಷ್ಟೇ ಅಲ್ಲದೆ ಅವನ ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ನೋಡೋಣ ರಿಸಲ್ಟ್ ಆದಮೇಲೆ ಈ ವಿದ್ಯಾರ್ಥಿಗಳದ್ದು ರ್ಯಾಂಕ್ ಅಷ್ಟೇ ಬರಲಿದೆಯೋ, ಮಾರ್ಕ್ಸ್ ಅಷ್ಟೇ ಬರಲಿದೆಯೋ ಅನ್ನೋದನ್ನು ಕೂಡ ನಾವು ಖಾತ್ರಿಪಡಿಸ್ಕೊಳ್ಳೋಣ. ಜಸ್ಟ್ ನಾನು ಒಂದು ವಿಡಿಯೋ ಪ್ರಿಡಿಕ್ಷನ್ ಮಾಡಿದ್ದೆ 560 550ರಿಂದ 570ರವರೆಗೆ ಈ ಒಂದು ಕಟ್ ಆಫ್ ರೇಂಜಲ್ಲಿ ನಿಂತುಕೊಳ್ಬೋದು ಅಂತ ನಾನು ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಲಾಸ್ಟ್ ಇಯರಲ್ಲಿ ನಮಗೆ 700ಕ್ಕಿಂತ ಮೇಲ್ಗಡೆ ಇರುವಂಥವರು ಬಹಳಷ್ಟು ಬೆರಳಿಕೆಯಷ್ಟು ನಂಬರ್ಗಳು ಸಿಗ್ತಾ ಇದ್ದವು. ಬಟ್ ಈ ವರ್ಷ ನೋಡಿ ನೀವು, ಅನೇಕ ಕಾಲೇಜುಗಳು ರಿಸಲ್ಟ್ ಬರೋದಕ್ಕಿಂತ ಮುಂಚೆನೇ ಈ ರೀತಿಯ ಒಂದು ನೋಟಿಸ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ, ತಮ್ಮ ಬ್ಯಾನರ್ಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಇನ್ನೂ ರಿಸಲ್ಟ್ ಬಂದೇ ಇಲ್ಲ. ರಿಸಲ್ಟ್ ಬರೋದಕ್ಕಿಂತ ಮುಂಚೆನೇ ನಮಗೆ ಎಕ್ಸ್ಪೆಕ್ಟೆಡ್ ನಮ್ಮ ವಿದ್ಯಾರ್ಥಿಗಳು ಇಷ್ಟೊಂದು ಮಾರ್ಕ್ಸನ್ನು ಪಡೆಯಬಹುದು ಅನ್ನೋದನ್ನು ಕೂಡ ಈ ಒಂದು ಬ್ಯಾನರನ್ನು ರೆಡಿ ಮಾಡಿ ಬಿಡ್ತಾ ಇದ್ದಾರೆ ನೋಡಿ. ಹಾಗಾದರೆ ನೋಡೋಣ ಬನ್ನಿ. ಇನ್ನೊಂದು ಕೆಲವೊಂದು ಕಾಲೇಜ್ಗಳಿದ್ದಾವೆ. ಆ ಕಾಲೇಜ್ನಲ್ಲಿ ನೋಡಿ, ಈ ಒಂದು ಕಾಲೇಜ್ನಲ್ಲಿ ನಿತೀಶ್ ಅನ್ನೋರಿಗೆ 720ಕ್ಕೆ 720 ಬರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ 715 ಬರುತ್ತೆ ಅಂತ ಹೇಳ್ತಿದ್ದಾರೆ. ನೀವು ಕೇಳ್ಬೋದು 715 ಹೇಗೆ ಬರುತ್ತೆ ಅಂತ ಕೇಳ್ಬೋದು. ಅವರು ಎಲ್ಲ ಕ್ವಶನ್ಗಳನ್ನು ಅಟೆಂಪ್ಟ್ ಮಾಡಿರ್ತಾರೆ. ಎಲ್ಲ ಕ್ವಶನ್ಗಳನ್ನು ಅಟೆಂಪ್ಟ್ ಮಾಡಿದಾಗ ಒಂದು ಕ್ವಶನ್ ರಾಂಗ್ ಆಗಿದ್ದರೆ 5 ಮಾರ್ಕ್ಸ್ಗಳು ಕಟ್ ಆಗುತ್ತೆ. ಅಂದರೆ ಆ ಒಂದು ಕ್ವಶನ್ಗೆ ಇರುವಂಥ 4 ಮಾರ್ಕ್ಸ್ಗಳು ಮತ್ತು ಅವರು ಆ ಒಂದು ಕ್ವಶನ್ಗೆ ಹಾಕಿರ್ತಾರಲ್ಲ ಅದಕ್ಕೆ -1 ಆಗಬೇಕಲ್ಲ. ಟೋಟಲ್ ಆಗಿ 5 ಮಾರ್ಕ್ಸ್ಗಳು ಹೋಗಿ 715 ಮಾರ್ಕ್ಸ್ ಬಂದಿರುತ್ತೆ. ಈ ಒಂದು ಕಾಲೇಜ್ನಲ್ಲಿ ಕೂಡ 3 ವಿದ್ಯಾರ್ಥಿಗಳಿಗೆ 715ಕ್ಕಿಂತ ಜಾಸ್ತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಂದು ಕಾಲೇಜ್ದು ತೋರಿಸ್ತೀನಿ ನೋಡಿ. ಇಲ್ಲಿ ಫಿನಾಕೆಲರ್ ಕ್ಲಾಸಸ್ ಅಂತ ಯಾವುದೋ ಒಂದು ಇದೆ. ಇದು ಬೇರೆ ಸ್ಟೇಟ್ ಇರಬೇಕು. ಬಟ್ ಇಲ್ಲಿ ನೋಡಿ 500ಕ್ಕಿಂತ ಹೆಚ್ಚಿಗೆ ನಮ್ಮ ಕಾಲೇಜ್ನಲ್ಲಿ ಇಷ್ಟೊಂದು ಜನರು ಬರ್ತಾ ಇದ್ದಾರೆ ಅಂತ ಒಂದು ಬ್ಯಾನರನ್ನೇ ಮಾಡಿ ರಿಲೀಸ್ ಮಾಡಿದ್ದಾರೆ. ಮತ್ತು ಕ್ವಶನ್ ಪೇಪರ್ ಲೀಕು, ಈ ಒಂದು ಸುದ್ದಿಗಳು ನಿಮಗೆ ಹರಡಾಡ್ತಾ ಇದೆ. ನನಗೂ ಕೂಡ ಗೊತ್ತಾಗಿದೆ. ಈ ಒಂದು ಸುದ್ದಿ ನಿಮಗೆ ಗೊತ್ತಾಗಿರೋದ್ರಿಂದ ಅದೆಲ್ಲವೂ ಸಾಲ್ವ್ ಆಗಿ ಬೇಗನೆ ಈ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಲಿ ಅನ್ನೋದು ನನ್ನ ಅನಿಸಿಕೆಯಾಗಿದೆ.
ಮತ್ತು 2024ದ್ದು ಮತ್ತೆ ಮರುಕಳಿಸಬಾರ್ದು ಅನ್ನೋದು ಕೂಡ ನನ್ನ ಒಂದು ಬೇಡಿಕೆ ಆಗಿದೆ. ಯಾಕಂದರೆ 2024ರಲ್ಲಿ ಈ ಒಂದು ಕ್ವಶನ್ ಪೇಪರ್ ಲೀಕ್ ಅಂತ ಈ ಒಂದು ಕೋರ್ಟ್ ಕೇಸ್ ಅಂತ ಭಾಳಷ್ಟು ನಡೆದು ಹೋಯಿತು 2024ರಲ್ಲಿ. ಅದಕ್ಕೆ ಭಾಳಷ್ಟು 4 ತಿಂಗಳಷ್ಟು ಕಾಲ ಈ ಒಂದು ವಿದ್ಯಾರ್ಥಿಗಳು ಕಾಯಬೇಕಾಯಿತು. ಆದ್ದರಿಂದ ಈ ಒಂದು ಬಾರ್ಡರ್ ಲೈನ್ ಇರುವಂತಹ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಒಂದು ಮಾನಸಿಕವಾಗಿ ಒಂದು ಡಿಪ್ರೆಷನ್ಗೆ ಹೋಗ್ತಾರೆ. ಆದ್ದರಿಂದ ಈ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ ಇರೋದು ಭಾಳಷ್ಟು ಬೇಗನೆ ಸ್ಟಾರ್ಟ್ ಆಗಲಿ ಅನ್ನೋದು ನನ್ನ ಒಂದು ಬೇಡಿಕೆಯಾಗಿದೆ. ನೋಡಿ, ಇಲ್ಲೊಂದು ಕಾಲೇಜ್ನಲ್ಲಿ 33 ವಿದ್ಯಾರ್ಥಿಗಳು 700ರಿಂದ 720ವರೆಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. 30 ವಿದ್ಯಾರ್ಥಿಗಳು. ನಾನೇನು ನನ್ನ ವಿಡಿಯೋದಲ್ಲಿ ಹೇಳಿದ್ದೆ ಕೇವಲ ಒಂದು 100 ಮೆಂಬರ್ಸ್ಗಳು ಬರಬಹುದು ಅಂತ ಹೇಳಿದ್ದೆ 700ರಿಂದ 720ವರೆಗೆ. ಬಟ್ ಇಲ್ಲಿ ಒಂದು ಕೆಲವೇ ಒಂದು ಕಾಲೇಜುಗಳಲ್ಲಿ ನಾನು ಕನ್ಸಿಡರ್ ಮಾಡಿರೋದು ಈ ಕಾಲೇಜ್ಗಳಲ್ಲೇ 33 ಒಂದೇ ಒಂದು ಕಾಲೇಜ್ನಲ್ಲಿ 33 ವಿದ್ಯಾರ್ಥಿಗಳು 700ರ ಮೇಲೆ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ 600ರಿಂದ ಈ ಒಂದು ಕಾಲೇಜ್ನವ್ರು ಹಿಡಿದಿಲ್ಲ, 690ರಿಂದ 720ರವರೆಗೆ 61 ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರ ಹೆಸರನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, ಲಾಸ್ಟ್ ಇಯರ್ ಮತ್ತು ಕಳೆದ ವರ್ಷಗಳಲ್ಲಿ ಸುಮ್ಮನೆ ಖಾಲಿ ಇರುವಂತಹ ಕಾಲೇಜ್ಗಳಲ್ಲಿ ಕೂಡ ಇಷ್ಟೊಂದು ಹೈ ಮಾರ್ಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಆ ಒಂದು ಕಾಲೇಜ್ನವರು. ಅಷ್ಟೇ ಅಲ್ಲದೆ ಒಂದು ಆನ್ಸರ್ ಕೀಯನ್ನು ಚೆಕ್ ಮಾಡ್ಕೊಂಡ ಮೇಲೆ ನಮಗೆ ಎಷ್ಟು ಬರ್ತದೆ ಅಂತ ಗೆಸ್ ಮಾಡ್ತಾ ಇದ್ದಾರೆ. ಇಲ್ಲೊಂದು ಕಾಲೇಜ್ನಲ್ಲಿ ನೋಡಿ 700ಕ್ಕಿಂತ ಮೇಲೆ 2 ವಿದ್ಯಾರ್ಥಿಗಳನ್ನು ನಮ್ಮ ಕಾಲೇಜ್ನಲ್ಲಿ ಬರುತ್ತೆ ಅಂತ ಅವ್ರು ಆಲ್ರೆಡಿ ಈ ಒಂದು ಬ್ಯಾನರನ್ನು ಮಾಡಿ ರಿಲೀಸ್ ಮಾಡಿದ್ದಾರೆ. ಕೇವಲ ನಾನು ಒಂದು ವಿಡಿಯೋದಲ್ಲಿ ಈ ಒಂದು ಕಾಲೇಜ್ಗಳನ್ನು ನಾನು ಎಕ್ಸ್ಪೆಕ್ಟ್ ಮಾಡಿ ಈ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಇನ್ನೂ ಕೆಲವೊಂದು ಕಾಲೇಜ್ಗಳು ಹೇಳಿಕೊಂಡಿರೋದಿಲ್ಲ. ಅಷ್ಟೇ ಅಲ್ಲದೆ ಕೆಲವೊಂದು ಕಾಲೇಜ್ಗಳು ಇನ್ನೂ ಎಕ್ಸ್ಪೆಕ್ಟೆಡ್ ಮಾಡಿರೋದಿಲ್ಲ. ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳು ಚೆಕ್ಕನ್ನು ಮಾಡ್ಕೊಂಡಿರೋಲ್ಲ ಈ ಒಂದು ಆನ್ಸರ್ ಕೀಯನ್ನು. ಅಂತಹ ವಿದ್ಯಾರ್ಥಿಗಳ ಒಂದು ಕ್ಯಾಲ್ಕುಲೇಷನ್ಸ್ಗಳು ಇನ್ನೂ ಕೆಲವೊಬ್ಬರು ಈ ರೀತಿ ಪ್ರಮೋಷನನ್ನು ಮಾಡಿರೋದಿಲ್ಲ. ಅಂತಹ ಎಲ್ಲವುಗಳನ್ನು ಕನ್ಸಿಡರ್ ಮಾಡ್ದೇ ಇಷ್ಟೊಂದು ವಿದ್ಯಾರ್ಥಿಗಳಿದ್ದಾರೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಈ 700ರ ಮೇಲ್ಗಡೆ ಇರುವಂತಹ ವಿದ್ಯಾರ್ಥಿಗಳು ಅದೆಷ್ಟು ಜನ ಇರ್ಬೋದು ಅನ್ನೋದು ನಮಗೂ ಕೂಡ ಈ ವರ್ಷದ್ದು ಸ್ವಲ್ಪ ಯೋಚನೆ ಮಾಡಿದ್ರೆ ಭಾಳಷ್ಟು ಹೆಚ್ಚಿಗೆ ಅನ್ನಿಸ್ತದೆ ಲಾಸ್ಟ್ ಇಯರ್ಗಳಿಗೆ ಕಂಪೇರ್ ಮಾಡಿದ್ರೆ. ಇದು ಯಾಕೋ 2024ರಲ್ಲಿ ಆಗಿರುವಂತಹ ಒಂದು ಗಳಿಗೆ ಇತ್ತಲ್ಲ, ಅದನ್ನೇ ಮರುಕಳಿಸುವಂತಹ ಒಂದು ಪರಿಸ್ಥಿತಿ ಬರುತ್ತೆ ಅಂತ ನನಗನ್ನಿಸ್ತಾ ಇದೆ. 2024ರಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳಿಗೆ 600 ಮಾರ್ಕ್ಸ್ಗಳು ಬಂದರೂ ಕೂಡ ಒಂದು ಸೀಟ್ ಸಿಗದೇ ಇರುವಂತಹ ಪರಿಸ್ಥಿತಿ ಬಂದಾಗಿತ್ತು. ಅದೇ ರೀತಿ ಈ ವರ್ಷವೂ ಕೂಡ 580ರವರೆಗೆ 560ರವರೆಗೆ ಹೋದರೂ ಕೂಡ ಹೇಳೋದಕ್ಕಾಗೋದಿಲ್ಲ. ಆದ್ದರಿಂದ ಏನಾಗುತ್ತೆ ಈ ಕಟ್ ಆಫನ್ನು ಭಾಳಷ್ಟು ಜನರು ಪ್ರೆಡಿಕ್ಷನ್ ಮಾಡ್ತಾರೆ. ಈ ಕಟ್ ಆಫಲ್ಲಿ ಏನಾಗ್ಬೋದು, ಈ ಎಲ್ಲ ಒಂದು ಮ್ಯಾಟ್ರ್ಗಳಿರುತ್ತಲ್ಲ, ಇದು ರಿಸಲ್ಟ್ ಬಂದ ಮೇಲೆ ಗೊತ್ತಾಗೋದು ಕಣ್ರಿ. ಆದ್ದರಿಂದ ಹೇಳೋದು ಈ ರಿಸಲ್ಟ್ ಬರೋ ತನಕ ವೇಟ್ ಮಾಡಿ, ಭಾಳಷ್ಟು ಪೇಷನ್ಸಿಂದ ವೇಟ್ ಮಾಡಿ ಈ ರಿಸಲ್ಟ್ ಬಂದ ಮೇಲೆ ನಿಮ್ಮ ರ್ಯಾಂಕ್ ಎಷ್ಟು ಬರುತ್ತೆ, ಆ ರ್ಯಾಂಕನ್ನು ಆಧಾರವಾಗಿಟ್ಕೊಂಡು ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಅನ್ನೋದನ್ನು ಕೂಡ ನೀವು ತಿಳ್ಕೊಳ್ಬೋದಾಗುತ್ತೆ. ಆದ್ದರಿಂದ ರಿಸಲ್ಟ್ ಬರೋ ತನಕ ನೀವು ವೇಟ್ ಮಾಡಬೇಕಾದದ್ದು ಭಾಳಷ್ಟು ಅನಿವಾರ್ಯವಾಗಿದೆ. ಈ ಎಲ್ಲ ಪ್ರೆಡಿಕ್ಷನ್ಸ್ಗಳು, ಈ ಎಲ್ಲ ಒಂದು ಮಾಹಿತಿಗಳು, ಈ ಎಲ್ಲ ಒಂದು ಬ್ಯಾನರ್ಗಳನ್ನು ನೀವು ಜಸ್ಟ್ ಒಂದು ಅಜಂಪ್ಷನ್ ಮಾಡ್ಕೊಳ್ಳೋದಕ್ಕೆ ಈ ವರ್ಷ ಈ ರೀತಿ ಒಂದು ಕ್ವಶನ್ ಪೇಪರ್ ಇತ್ತು, ಈ ರೀತಿಯ ಒಂದು ಕಟ್ ಆಫ್ಗಳು ಬರಬಹುದು ಅನ್ನೋದನ್ನು ನೀವು ತಿಳ್ಕೊಳ್ಬೋದು. ಬಟ್ ಇದೇ ಬರುತ್ತೆ ಅನ್ನೋದು ಕೂಡ ಹೇಳೋದಕ್ಕಾಗೋದಿಲ್ಲ. ಇನ್ನೂ ಕೂಡ ಎಂಡ್ ಆಗಿಲ್ಲರಿ, ಇನ್ನೂ ಕೂಡ ಕಾಲೇಜ್ಗಳಿದ್ದಾವೆ ನಮ್ಮ ಇಂಡಿಯಾದಲ್ಲಿರುವಂಥ ಕಾಲೇಜ್ಗಳು ಈ ಒಂದು ರ್ಯಾಂಕನ್ನು ಪ್ರೆಡಿಕ್ಷನ್ ಮಾಡ್ತಾ ಇದ್ದಾವೆ, ಈ ಒಂದು ಮಾರ್ಕ್ಸನ್ನು ಪ್ರೆಡಿಕ್ಷನ್ ಮಾಡ್ತಾ ಇದ್ದಾವೆ. ಈ ಎಲ್ಲವುಗಳನ್ನು ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ಕೊಂಡು ಹೋಗ್ತೇನೆ. ಇಷ್ಟೊಂದು ನಾಲೆಡ್ಜನ್ನು ನೀವು ಪಡ್ಕೊಳ್ಳಿ. ಜಸ್ಟ್ ನೀವು ವೇಟ್ ಮಾಡ್ತಾ ಇರಿ, ರಿಸಲ್ಟ್ ಬರೋ ತನಕ ಎಷ್ಟು ರ್ಯಾಂಕ್ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ಕಟ್ ಆಫ್ ಕೂಡ ಸ್ವಲ್ಪ ಲೋ ಹೋಗುತ್ತೆ. ಈ ಎಲ್ಲ ಮಾಹಿತಿಯನ್ನು ನಿಮಗೆ ಈ ಒಂದು ಚಾನಲಲ್ಲಿ ತಿಳಿಸ್ತಾ ಹೋಗ್ತೇವೆ. ಅದಕ್ಕಾಗಿ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.